ಸಾಂಗ್ಗಳಿಗೆ ನನ್ನ ಮನೆಯವರು ಕಣ್ಣು ಹೊಡಿತಾನೆ ಇರ್ತೀನಿ, ನಮ್ಮನ್ನ ಯಾರು ಕೇಳೋರು? ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು. ನನಗೆ ಭಯ ಆಗಿತ್ತು, ನೀವು ಮುದ್ದೆ ಆಗ್ತೀರ ಇವರು. ರೂಲ್ಸ್ ಬ್ರೇಕ್ ಮಾಡಿರೋದು ಅಶ್ವಿನಿ ಕನ್ನಡ ಟೀಚರ್. ಹೋಗಿದ್ದಾರೆ ಒಬ್ರು, ಒಂಥರ ಕಾಲೇಜ್ ಹುಡುಗಿ ತರನೇ ಆಗ್ಬಿಟ್ಟಿದ್ದೀನಿ ನಾನು. ಅಣ್ಣ ನಾನೇ ರಘುವಣ್ಣ ಮತ್ತೆ ಹೆಸರು ತೊಗೊಳಕ್ಕೂ ನಮ್ಮ ಅಕ್ಕ ಅಶ್ವಿನಿ ಗೌಡ, ನಿಮ್ಮನ್ನ ಭಾವ ಅಂತ ಕರೀತಾರೆ. ಅಣ್ಣ ಇದು ನಾನು ಹಾಕೋಬೇಕಾ ಅವ್ರಿಗೆ ಕೊಡ್ಬೇಕಾ ಗೊತ್ತಾ? ಅವ್ರಿಗೆ ಕೊಡ್ತೀನಿ. ಇಷ್ಟು ದಿನ ಆಟ ಬೇರೆ ಇತ್ತು, ಇನ್ ಮುಂದೆ ಆಟ ಬೇರೆನೇ ಇರುತ್ತೆ. ಏನು ಏನು ತೆಗೆದು ತಲೆ ಮೇಲೆ ಏನಾದ್ರು ಎತ್ತಾಕಣ ಅನಿಸ್ತಾ ಇದೆ ನನಗೆ. ಸ್ನೇಹನ ಸ್ಟ್ರಾಟಜಿ ಅಂತ ಕರೆದು ನನ್ನ ಸ್ಟ್ರೆಂತ್ಗೆ ವೀಕ್ನೆಸ್ ಆಗ್ತಾ ಇರೋದೇ ಜಾನ್ವಿ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ. ನಮ್ಮನ್ನ ನಾವೇ ಸ್ಟ್ಯಾಂಡ್ ತಗೊಂಡಿಲ್ಲ ಅಂದ್ರೆ ಯಾರು ಸ್ಟ್ಯಾಂಡ್ ತಗೊಳ್ತಾರೆ ಅಲ್ಲಿ? ಗೆಲ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನಾನು ಹೇಳಕ್ಕಿಲ್ಲ. ಆ ತಾಕತ್ತ ನಾನು ಅಶ್ವಿನಿ ಅವರು ನೋಡಿದ್ದೀನಿ, ಹಾಗಾಗಿ ನನ್ನ ಉತ್ತಮ ಅಶ್ವಿನಿ ಅವರು. Happy birthday. Wishing you a very happy birthday, madam. Thank you so much. Thank you. Let's forget. Let's move on. ಅಷ್ಟೇ. ಕೂಲ್. ಇಲ್ಲಿ ಸತ್ಯ ಏನಾಗ್ತಾ ಉಂಟು? ಸತ್ಯ ಅವರು ಆಟ ಜೋರಾಗಿ ಹೊಡ್ಕತ್ತಿರೋದು ಇದೆ ಫಸ್ಟ್ ಒಣ ಗೊತ್ತಾಯ್ತಿರೋದು ನನಗೆ. ನಿನಗೂ ಆರ್ಟ್ ಇದೆ ಅಂತ. ಅಶ್ವಿನಿ ಅವ್ರು ಹೇಗೆ ಅನಿಸ್ತದೆ? ಅಣ್ಣ ತುಂಬಾ 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 ಚೆನ್ನಾಗಿದೆ. ವಿಟಿ ನೋಡಿದ್ಮೇಲಂತೂ ಒಂಥರ ಸಿನಿಮಾ ನೋಡ್ದಂಗೆ ಅನ್ನಿಸ್ತು. ಇನ್ನೊಂಚೂರು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ಲಾ? ಈ ಮೂಮೆಂಟ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಾರೋ ಈ ಟೈಮ್ ಅಲ್ಲಿ ಎಸ್, ಕರ್ನಾಟಕದಲ್ಲಿ ಎಷ್ಟು ಜನಗಳು ಟಿವಿ ರಿಮೋಟ್ ನ ಎತ್ತಿ ಸೈಡ್ಗಿಟ್ಟಿ ಫುಲ್ ವಾಲ್ಯೂಮ್ ಹಾಕಿ ಅವ್ರವ್ರ ದೇವ್ರ ಮನೆಯಲ್ಲಿ ಫೋಟೋ ಮುಂದೆ ಕೂತಿರ್ಬೇಕು ಅಂತ ನೀವು ಯಾವಾಗ ಅನ್ಕೊಂಡಿದ್ರ? ನಿಮ್ಮ ಹೆಸರುಗಳನ್ನ ತಗೊಂಡು ಇಷ್ಟು ದಿನಗಳ ಕಾಲ ಪೂಜೆ ನಡೆಯುತ್ತೆ. ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರ ಕಣ್ಣು ಹೊರಗಡೆ, ಕರ್ನಾಟಕದಲ್ಲಿ ಈ ಕಾಂಪೌಂಡ್ ಇಂದ ಹೊರಗಡೆ ನಿಂತಿರೋ ಜನಗಳ ಕಣ್ಣು ಓನ್ಲಿ ಆನ್ 3 ಪೀಪಲ್. ಅಶ್ವಿನಿ ಅವರೇ, ಗಿಲ್ಲಿ ಅವರೇ ಹಾಗೂ ರಕ್ಷಿತಾ ಅವರೇ.